ಸತ್ಯದ ಲೀಲಾ ಕೂತ ಕೇಳಾರೆ ಹೇಳ ದೇವ ಸಾರಿ ಹಾಸನಾದ ಬಾಳ ಹಾಲ ಮತದಾರಿ ವ್ಯಸನ ಬೆಟ್ಟ ಗುರುವಿನ ಮಹಿಮ ಕೇಳಾರೆ ಸತ್ಯದ ನೀಲ ಕುಂತ ಕೇಳಾರೆ ಸಾರ ಹಸನಾದ ಬಾಳ ಹಾಲ ಮತದಾರ ಯಸುನ ಬೆಟ್ಟ ಗುರುವಿನ ಮಹಿಮ ಕೇಳಾರೆ ಸತ್ಯದ ಲೀಲಾ ಕೂತ ಕೇಳಾರೆ ಹೇಳತ್ತೇವ ಸಾರಿ ಹಸನಾದ ಬಾಳ ಹಾಲ ಮತದಾರಿ ವ್ಯಸನ ಬಿಟ್ಟ ಗುರುವಿನ ಮಹಿಮ ಕೇಳಾರೆ ಸತ್ಯದ ನೀಲ ಕುಂತ ಕೇಳಾರೆ ಸಾರ ಹಸನಾದ ಬಾಳ ಹಾಲ ಮತದಾರ ಯಸುನ ಬೆಟ್ಟ ಗುರುವಿನ ಮಹಿಮ ಕೇಳಾರೆ ಉಳ್ನೂರ ಹೋಗಾರ ಸಿಡಿಯಣ ದೇವರ ಶಿಷ್ಯ ಮಾಳಪ್ಪ ಕರಿ ದೇವರ ಪೂಜಾರಿ ಗುರುವಿಗಾಗಿ ದೊಡ್ಡದಾನೋ ಹಗಲು ರಾತ್ರಿ ದೈವಡ ಗೌಡಗೆ ಕೊಟ್ಟಿದ್ದ ಅಷ್ಟ ಈಶ್ವರೇ ಒತ್ತ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳಾರೆ ಹೇಳುವ ಸಾರ ಹಸನಾದ ಬಾಳ ಹಾಲ ಮತದಾರ ವ್ಯಸನ ಬಿಟ್ಟು ಗುರುವೇ
ಮಕ್ಕಳು ಕರ್ಕೊಂಡ ಭಾಗ್ಯ ಕೈತಿದ್ದು ಮಾಳಪ್ಪ ಬಾಳ ಬಾರಿ ಮಂದಿ ಮಕ್ಕಳನ್ನ ಕೇಳತಾನ ಹೋದರಿ ಮಂದಿರ ಹೊಲ ಮಾರಿ ಹೇಳ್ತೀರಿ ಮುತ್ತೆ ಮಾಳಪ್ಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಬೇದಳಗೊಳ್ತಿ ಮ್ಯಾಲ ಮಕ್ಕಳ ಕರ್ಕೊಂಡ ಭಾಗ್ಯ ಕೈತಿದ್ದ ಮಾಳಪ್ಪ ಬಾಳ ಬಾರಿ ನಾಲ್ಕು ಮಂದಿ ಮಕ್ಕಳನ್ನ ಕೇಳ್ತಾನ ಹೋದರಿ ಮಂದಿರ ಹೊಲ ಮಾರಿ ಹೇಳ್ತೀರಿ ಮುತ್ತೆ ಮಾಳಪ್ಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಕೇಳಾರೆ ಅದು ಮೈಕ್ ಸೌಂಡ್ ಇಲ್ಲ ನೋಡು ಹಲೋ ಆತ ಕೇಳಿ ರಬ್ಬರಾಯ ಬೀರ ಮುತ್ತೆ ಕಣ್ಣು ಮುತ್ತ ಬುಳ್ಳಪ್ಪಗ ಬಂತೆ ಬೀರಿ ರಾಯ ನಾ ಹೇಳ್ತೀನಿ ಅಂದು ಸಣ್ಣ ಮಾಡಿ ಮಾರಿ ಅಳಿಸಿ ಬರುತ್ತೇನೆ ಮುಂದವಾದಂತ ಗುರಿ ಮುತ್ತೆ ಮಾಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಕಲ್ದೆ ಮಾತು ಕೇಳಿ ರಬ್ಬರಾಯ ಬೀರು ಮುತ್ತ ಕಣ್ಣು ಮುತ್ತ ಬುಳ್ಳಪ್ಪಗ ಬಂತ ಬೀರಿ ರಾಯ ನಾ ಹೇಳ್ತೀನಿ ಅಂದು ಸಣ್ಣ ಮಾಡಿ ಮಾರಿ ಅಳಿಸಿ ಬರುತ್ತೇನೆ ಮುಂದವಾದಂತ ಗುರಿ ಮಾಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಕುರಿಗಳ ಹೊಳಸಿ ಅವ ಗುರುವಿಗೆ ನೆನಿತಾನ ಹೊಲಮ ಹೇಳ ತಂದ ದಯ ತೋರಿ ಊಟಗಲ್ಲಿಗೆ ಹೈತಿದ ಕುಂತು ಮಿತಿ ಮೀರಿ ಕಾಣೂರು ಕರಿದೆ ಅವ್ರು ಬಂದಾಲಿ ಮುತ್ತೆ ಮಾಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಕುರಿಗ ಹೊಳಸಿ ಅವ ಗುರುವಿಗೆ ನೆನಿತಾನ ಹೊಲಮ ಹೇಳ ತಂದೆ ದಯ ತೋರಿ ಊಟಗಲ್ಲಿಗೆ ಹೈತಿದ ಕುಂತು ಮಿತಿ ಮೀರಿ ಕಾಣೂರು ಕರಿದೆ ಅವ್ರು ಬಂದಾಲಿ ಮುತ್ತೆ ಮಾಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಕರ ಹಿಡಿದು ಎತ್ತಿ ವರದ ಹಸ್ತ ಇಟ್ಟ ಗುರು ನಾಲಿಗೆ ಮ್ಯಾಲ ಬರಲು ಪಂಚಾಕ್ಷರಿ ಹಸನಾಗಿ ಖಂಡಿತ ಮುಂದಿನ ದಾರಿ ಗುರು ಮಾಯಾಗಿ ಹೋದ ಮುತ್ತೆ ಮಾಳಪ್ಪನ ಸತ್ಯದ ನೀಲ ಕೂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತದಾರಿ ಯತ್ನ ಬಿಟ್ಟ ಗುರುವಿನ ಮೈಮ ಕೇಳಾರೆ ಬೀಜಾಳಗುಂತಿ ಮ್ಯಾಲ ಮುತ್ಯ ಮಾಳಿಂಗರಾಯ ಏನ್ ಮಾಡ್ತಿದ್ದಾರಿಪ್ಪ? ಬನ್ನಿಗೆ 1000 ಭಾಗ್ಯದ ಹೆಂಡ ಕೈತಿದ್ದ. ಹೌದು ಹೌದು. ಆ ಎಳ್ಯಾಗ ಮಾಳಿಂಗರಾಯಿಗೆ 4 ಮಂದಿ ಮಕ್ಕಳಿದ್ದರು. ಯಾರ್ಯಾರಿಪ್ಪ ಅವರು? ರಬ್ಬರಾಯ, ಬೀರಮುತ್ಯ, ಕಣ್ಣುಮುತ್ಯ, ಸೋಮಮುತ್ಯ 4 ಮಂದಿ ಮಾಳಿಂಗರಾಯಿಗೆ ಮಕ್ಕಳು. ಹಾ ಹಾ ಸಾಕಿದ ಮಗ ಒಬ್ಬ ಹಾ. ಜಗ್ಗಿನ ಬುಳ್ಳಪ್ಪ. ಹಾ ಹಾ ಜಗ್ಗಿನ ಬುಳ್ಳಪ್ಪ ಸಾಕಿದ ಮಗ. 4 ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪನ ಕರ್ಕೊಂಡು ಮಾಳಪ್ಪ ಹಾ ಹಾ ಏನ್ ಮಾಡ್ತಿದಾರಿಪ್ಪ? ಬೀಜಗುಂತಿ ಬಯಲಾಗ ಬನ್ನಿಗೆ 1000 ಭಾಗ್ಯ ಕಾಯ್ತಿದ್ದ. ಅದೇ ಟೈಮದೊಳಗ ಹಾ ಹಾ ಮಾಳಿಂಗರಾಯ ಮನಸ್ಸಿನಲ್ಲಿ ವಿಚಾರ ಮಾಡಿದಂತ. ಏನ್ ಮಾಡ್ದಾರಿಪ್ಪ ವಿಚಾರವ? ಗುರುನಾಥ ಬೀರದೇವರ ಕಾಣೂರು ಕರೆಸಿದ್ದ, ನನಗ ಸಾಕಿಲಿದ್ದಂಗ ನನ್ನ ಮಕ್ಕಳಿಗೆ ಸಾಕಿಲ್ಲದಾನೇನು ಇಲ್ಲಿ ನೋಡ್ಬೇಕು, ಹಾ 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 ಪರೀಕ್ಷೆ ಮಾಡ್ಬೇಕಂದ. ಪರೀಕ್ಷೆ ಮಾಡ್ಬೇಕಂದ ಮಾಳಪ್ಪ. ಹೌದು. ಅವಾಗ 4 ಮಂದಿ ಮಕ್ಕಳ ಹಾ. ಸಾಕಿನ ಮಗ ಬುಳ್ಳಪ್ಪನ ಕರೆದುಕೊಂಡ ಹಾ ಹಾ ಏನ್ ಮಾಡ್ತಾನ್ರಿಪ್ಪ? ಎಲ್ಲರಿಗೆ ಮುಂದೆ ಕುಂದರ್ಸ್ಕೊಂಡು ಕೇಳ್ತಾನ, ಏನ್ ಕೇಳ್ತಾನ್ರಿಪ್ಪ? ಯಪ್ಪ ಸಿದ್ಧರ ಹೊಟ್ಟಿಲಿ ಹುಟ್ಟಿರೋ ಸಿದ್ಧಟ್ಟಿಗೆ ಮಾಡ್ತೀರೇನಿಲ್ಲ ನೋಡ್ಬೇಕಾಗ್ಯದ ನಿಮಗ.
ಹಾ ಹಾ ಮಾಳಪ್ಪ ಕೇಳ್ತಾನ ಹಿಂಗ. ಮಾಳಪ್ಪ ಮಕ್ಳು ಕೇಳ್ತಾನ, ಹಾ ಹಾ ಸಿದ್ಧರು ಹೊಟ್ಟಿಲೆ ಹುಟ್ಟಿರಿ ಸಿದ್ಧಾಟಿಗೆ ಮಾಡ್ತೀರಿ ನೋಡ್ಬೇಕಾಗ್ಯದ, ಹಾ ಮುಂದಾಗು ಹೊಲಮ ಯಾರೇ ಹೇಳ್ತೀರಿ ಅಂತ ಕೇಳ್ದ 5 ಮಂದಿಗೆ. ಹಾ ಹಾ ಅವಾಗ ಮಕ್ಳು ಏನಂತಾರಿಪ್ಪ? 5 ಮಂದಿ ಅಲ್ಲ ಸುಮ್ಮ ನಿಂತ್ರು. ಹಾ ಹಾ ಅವಾಗ ಸಣ್ಣ ಮಗ ಸೋಮರಾಯ, 4 ಮಂದಿ ಸುಮ್ಮನೆ ನಿಂತ್ರು. ರೆಬ್ಬರಾಯ, ಬೀರಮುತ್ಯ, ಕನ್ನಮುತ್ಯ ಮತ್ತು ಬುಳ್ಳಪ್ಪ ಇವೆಲ್ಲ ಮಂದಿ ಹಾ ಹಾ ಸುಮ್ಮ ನಿಂತ್ರ ಕಡೆ ಹೌದು. ಅದರಾಗ ಸಾಕಿದೆ ಸಣ್ಣ ಮಗ ಆಗಿರ್ತಕ್ಕಂತ ಸೋಮರಾಯ ಎದ್ದು ಬಂದ ತಂದಿಗೆ ಹೇಳ್ದೆಪ್ಪ, ಏನ್ ಹತ್ತನ್ರಿಪ್ಪ? ನಿನ್ನ ದಯ ಹಡದ ತಾಯಿ ದಯ ಸದ್ಗುರುವಿನ ದಯ ನನ್ನ ತಲೆ ಮೇಲೆ ಇದ್ರೆ ಎತ್ರ ಮುಂದಿನ ಹೊಲಮ ಹೇಳ್ತೀನಿ ಕರೆ, ಹಾ ಹಾ ಈಗ ಹೇಳಂದ್ರಿ ತಕ್ಷಣ ಹೇಳಂದ್ರೆ ಹೇಳಂಗಿಲ್ಲ. ಹಾ ಮತ್ತೆ ಯಾವಾಗ ಹೇಳ್ತಾನಂದ್ರಪ್ಪ? ನನಗ ಹೇಳಬೇಕಾದ್ರೆ ಸ್ವಲ್ಪ ಅವಕಾಶ ಕೊಡಬೇಕು. ಹಾ ಹಾ ಎಷ್ಟು ಅವಕಾಶ ಅಂತ ಕೇಳಿದ್ರ, ಕುರಿಗಳ ಮೈಕೊತ್ ಮುಂದೆ ಹೋಗ್ಯಾವಲ್ಲ, ಹೋಗ್ಯಾವ ಮುಂದ ಕುರಿಗಳು. ಒಂದು ಲಂಬರ್ ಕುರಿ ಮುಂದೆ ಭೂಮ್ಯಾಗ ಆಟ ಬಿದ್ದಾವಲ್ಲ, ಹೌದ್ ಹೌದು. ಆ ಹೋಗಿರ್ತಕ್ಕಂಥ ಕುರಿ ಹೊಳಿಸಿ ಬಂದು ಹೇಳ್ತೀನಿ ಅಂದ ಯಾರು? ಸೋಮರಾಯ. ಹೌದ್ ಹೌದು. ಸಣ್ಣ ಮಗ ಸೋಮರಾಯ ಹೊಳಿಸಿ ಬಂದು ಹೇಳ್ತೀನಿ ಅಂದಾಗ, ಹಾ ಹಾ ಅವಾಗ ಏನತ್ತನ್ರಿಪ್ಪ ಮಾಳಿಂಗರಾಯ? ಆಯ್ತು ನೀ ಹೋಗಿ ಕುರಿ ಹೊಳಿಸಿ ಬಂದು ಹೇಳಪ್ಪ ನನಗ ತಿಳ್ಕೊಂಡು ಮಾಳಪ್ಪ ಹಾ ಮಗನಿಗೆ ಆಶೀರ್ವಾದ ಮಾಡ್ದ. ಹೌದು. ಹೋದ ಮಗ ಸೋಮರಾಯ ಕುರಿ ಹೊಳಸಲೆಕ್ಕ ಹೋದ ಕುರಿ ತಿರುವಿ ಹೊಳ್ಳಿ ನಿಂತ ಹಾ ಹಾ ತಂದಿಗರಿ ಮಾತು ಕೊಟ್ಟಿದ್ದ, ಏನ್ ಕೊಟ್ಟಿದಾರಿಪ್ಪ? ಮುಂದಿನ ಹೊಲಮ ಹೇಳ್ತೀನಿ, ಮುಂದೆ ಏನಾಗ್ತಂತಕ್ಕಂಥ ಸುದ್ದಿ ಬಂದು ತಂದಿಗೆ ಹೇಳ್ತೀನಿ ಅಂದಿನ ಕರೆ. ಮುಂದಿನ ಹೊಲಮ ತಿಳಿಯಲಾಗೈತೆ, ಕತ್ತಲು ಬಿದ್ದಂಗ ಆಯ್ತು ಮುಂದ. ಹಾ ಹಾ ಅವಾಗ ವಿಚಾರ ಮಾಡ್ದ ಸೋಮರಾಯ, ಇನ್ನ ಹೊಳ್ಳಿ ಹೋಗಿ ತಂದಿಗೆ ಭೇಟಿಯಾಗಿ ಏನ್ ಹೇಳ್ಬೇಕು? ಹೌದು. ತಂದಿ ಮಾತಿಗೆ ಭ್ರಷ್ಟ ಆಗಬಾರದು. ಹೌದ್ ಹೌದು. ಸಿದ್ಧರು ಬಟ್ಟ ತಂದಿರಬಾರ್ದು, ಜಾಡಿಗೆ ಬಟ್ಟ ತಂದಿರಬಾರ್ದು, ಕುಲಕ್ಕೆ ಕುಂದು ತಂದಿರಬಾರ್ದು. ನಮ್ಮಪ್ಪರಲ್ಲ ನನಗೆ ಸಿದ್ಧರು ಹೊಟ್ಟಿಲಿ ಹುಟ್ರಿ ಸಿದ್ಧಾಟಿಗೆ ಮಾಡ್ರಿ ಅಂತ ಹೇಳ್ಯಾನ. ಹಾ ಹೇಳೋಣ. ನನಗರ ಸಿದ್ಧಾಟಿಗೆ ಗೊತ್ತಿಲ್ಲ. ಹಾ ಹಾ ಕರೆ ಹೋಗಿನ ಹಂಗ ನಮ್ಮ ಅಪ್ಪನ ಮುಂದೆ ನಿಂತ್ರ ಅಂದ್ರ ನಮ್ಮ ಹಾಲು ಮತ್ತಕ್ಕ ಜಾಡಿಗೆ ಬಟ್ಟ ಬರ್ತದ, ನಮ್ಮ ಅಪ್ಪನ ಹೊಟ್ಟಿಲಿ ಹುಟ್ಟಿದಂಗ ಆಗಂಗಿಲ್ಲ. ಹಾ ಹಾ ಹಂಗ ಮಾಡ್ಬೇಕಂತ ತಿಳ್ಕೊಂಡು ಚಿಂತಿಗೆ ಒಳಗಾಗಿ ಸೋಮರಾಯ ಏನ್ ಮಾಡ್ದ, ಏನ್ ಮಾಡ್ತಾನ್ರಿಪ್ಪ? ಆ ಬೀಜಾಳಗುಂತಿ ಬಯಲಾಗಿರ್ತಕ್ಕಂತ ಒಂದು ಗುಂಡುಗಲ್ಲು ನೋಡಿ ನೋಡಿ 5 ಪ್ರಾಣ ಬಿಡ್ಬೇಕಂತ ತಿಳ್ಕೊಂಡು ಹಿಂದಕ್ಕೆ ಸರದ ಗುಂಡುಗಲ್ಲಿಗೆ ಹಾಯ್ಲಿಕ್ಕೆ ಪ್ರಾರಂಭ ಮಾಡಿದ. ಹೌದ್ ಹೌದು. ಅವಾಗ ಕ್ವಾಣೂರು ಮಠದೊಳಗೆ ಕರಿಸಿದ್ದ ಗರು ಉಂಟಾಯ್ತು. ಅರುವಂಟಾಗಿ ಏನ್ ಮಾಡ್ತಾನ್ರಿಪ್ಪ ಕರೆಸಿದ್ದ? ಅವಾಗ ಕ್ವಾಣೂರ ಕರಿಸಿದ್ದ ಕೆಂಗರಗಣ್ಣ ತರದ ಗುಂಗುರು ಮೀಸಿ ತಿರುವಿ ಎದ್ದ ಕ್ವಾಣೂರ ಗ್ರಾಮದಿಂದ. ಹಾ ಹಾ ಎದ್ದ ಏನ್ ಮಾಡ್ತಾನ್ರಿಪ್ಪ? ಗದ್ದಿಗೆ ಮೇಲೆ ಗದ್ದರಿಸಿ ಎದ್ದ, ತೇಜಿ ಮೇಲೆ ಹತ್ತಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದ್ರಾಗ ಬೀಜಗುಂತಿ ಬಯಲಿಗೆ ಬಂದ. ಹಾ ಹಾ ಯಾರು ಕರೆಸಿದ್ದ? ಕ್ವಾಣೂರು ಕರಿಸಿದ್ದ ಬಂದ. ಹೌದು. ಏನ್ ಹಿಂದಕ್ಕೆ ಸರ್ದು ಮುಂದೆ ಹೋಗಿ ಹಾಯ್ಲಕತ್ತಿದಲ್ಲ ಗುಂಡುಗಲ್ಲಿ ಹಾಯ್ತಕ್ಕಂತ ಸೋಮರಾಯನ 2 ರೊಟ್ಟಿ ಹಿಡಿದು ತಲೆ ಮ್ಯಾಲ ವರದ ಹಸ್ತ ಇಟ್ಟ ಕ್ವಾಣೂರು ಕರಿಸಿದ್ದ. ಹಾ ಹಾ ಅವಾಗ ಏನಕ್ಕದ್ರಿಪ್ಪ? ಯಾವಾಗ ಗುರುವಿನ ಹಸ್ತ ಸೋಮರಾಯನ ತಲೆ ಮೇಲೆ ಕೂತು ಹಾ ಕನ್ನಡ್ಯಾಗ ನಮ್ಮ ಮುಖ ನಮಗ್ ಹೆಂಗ ಸ್ವಚ್ಛ ಕಾಣ್ತೈತಿ ನೋಡ, ಹೌದು. ಹಂಗ ಸೋಮರಾಯಿಗೆಲ್ಲ ಮುಂದಿನ ಹೊಲಮ ಕಾಣ್ಲಕತ್ತು. ನೋಡ್ರಿ ಅಲ್ಲಿ ಮುಂದಿನ ಹೊಲಮ ಏನಿತ್ತಂತ ಕೇಳಿದ್ರ, ಏನಿತ್ರಿಪ್ಪ? ಡಂಕನಾಡದ ದೈಗೊಂಡಗೌಡ. ಹಾ ಹಾ ಯಾರು? ಡಂಕನಾಡ ದೈಗೊಂಡ ಗೌಡ. ಹೊನ್ನಂಗಿನ ಆಡದ ಗೌಡ, ಡಂಕನಾಡದ ದೈಗೊಂಡ. ಹಾ ಹಾ ಕ್ವಾಣೂರು ಮಟ್ಟಕ್ಕೆ 7 ದಿವಸ ಹಬ್ಬ ಹಾಕಕ ಬರಾಮಿದ್ದ. ಬರವಿದ್ದ. ಆ ಹಬ್ಬದ ಕಾರ್ಯದಲ್ಲಿ ಮೂಗು ಚೌಡ್ರ ಮಲ್ಲಾರ್ ಚೌಡ್ರನ್ನ ಕರೆಸಿ ಹಾ ಹಾ ಮಾಳಪ್ಪನ ಕರೆಸಿ ಮಾಳಪ್ಪನ ಶಕ್ತಿ ಸಾಮರ್ಥ್ಯ ನೋಡ್ಬೇಕತ್ತಿದ್ದ. ಯಾರು? ದೈಗೊಂಡ ಗೌಡ. ದೈಗೊಂಡ ಗೌಡ. ಹೌದ್ ಹೌದು. ಹಂಗ ಕುಟಿಲತನದಿಂದ ಕುಟಿಲ ಸಿದ್ಧರನ್ನ ತರಿಸಿ ಹಬ್ಬ ಹಾಕವಿದ್ದ. ಹಾ ಹಾ ಕ್ವಾಣೂರು ಕರೆಸಿದ್ದ ದೈಗೊಂಡಗೌಡಿಗೆ ಹೇಳಿದ್ದ, ಮಾಳಪ್ಪ ಬರ್ಲಾರ್ದೆ ಹಬ್ಬ ಹಸನಾಗಿಲ್ಲ, ಮೊದಲು ಮಾಳಿಂಗರಾಯಿಗೆ ಭಂಡಾರ ಬಟ್ಟೆ ಕೊಡು, ಆಳುಗಳು ಮುತ್ತಿನ ಬಟ್ಟೆ ಕೊಡು, ಹುನೂರ್ ದೇವ್ರಿಗೆ ಹೂವಿನ ಬೆಟ್ಟ ಕೊಡು, ಸಿಡಿಯಾಣ ದೇವರಿಗೆ ಶ್ರೀಗಂಧ ಪಟ್ಟು ಕೊಡು. ಮಾಳಪ್ಪ ಬರ್ಲಾರ್ದೆ ಹಬ್ಬ ಹಸನಾಗಂಗಿಲ್ಲ, ಮಾಳಪ್ಪಗೆ ಮೊದಲು ಕರೆಸ್ಬೇಕು ಹಬ್ಬಕ್ಕೆ ತಿಳ್ಕೊಂಡ. ಹಾ ಹಾ ಕ್ವಾಣೂರು ಕರೆಸಿದ್ದ ಹೀಗೆ ಹೇಳಿದ್ದ, ದೈಗೊಂಡ ಗೌಡಿಗೆ ಹೇಳಿದ್ದ. ಕಂಟಿ ಕ್ವಾರಕ್ಕೆ ಅಮ್ಮನ ಕರಿ ನೀರಿಟ್ಟು ನೀರು ಎರಿ ಕೂರುಟ ಮಾಡಿ ಉಣಸ್ ಅವನ ಕೈಯಾಗ ಭಂಡಾರ ಬಟ್ಟು ಕಳಿಸು, ಬೀಜಗುಂತಿ ಬಹಿಲಾಗ ಮಾಳಪ್ಪ ಇರ್ತಾನ, ಮಾಳಪ್ಪ ಇರ್ತಾನ, ಅವನಿಗೆ ಭಂಡಾರ ಕೊಟ್ಟ ಬಾ ಹೇಳು. ಹೌದು. ಮಾಳಪ್ಪ ಬರ್ಲಾರ್ದ ಹಬ್ಬ ಮಾಡಬೇಡ ತಿಳ್ಕೊಂಡು ದೈಗೊಂಡಗೌಡಿಗೆ ಹೇಳಿದ. ಹಾ ಹಾ ಅವಾಗ ಮುಂದಿನ ವಿಚಾರ ಎಲ್ಲ ದೈಗೊಂಡಗೌಡ ತಿಳ್ಕೊಂಡ. ಮಾಳಪ್ಪಗೆ ಭಂಡಾರ ಕೊಡವ, ಕಂಟಿಕ್ವಾರ ಕ್ಯಾಮಣ್ಣನ ಕಳಸಾಮಿದ್ದ. ಈ ಸುದ್ದಿ ಮಾಳಪ್ಪಗೆ ಮೊದಲೇ ಗೊತ್ತಾಗಿತ್ತು. ಹಾ ಹಾ ಗೊತ್ತಾಗಿತ್ತು ಇದು ವಿಷಯ. ಹಾ ಹಾ ಮಾಳಿಂಗರಾಯಿಗೆ ಮೊದಲು ಗೊತ್ತಾಗಿತ್ತು. ಅದಕ್ಕೆ ಮಕ್ಕಳಿಗೆ ಇದು ಗೊತ್ತಾಯ್ತಿಲ್ಲ ತಿಳ್ಕೊಬೇಕಂತ ತಿಳ್ಕೊಂಡು ಮಕ್ಕಳ ಜೋಡಿ ಮಾಳಪ್ಪ ಹುಜಿತ್ ಹಾಕಿ ನಿಂತಿದ್ದ. ಹೌದ್ ಹೌದು. ಅವಾಗ ಸಣ್ಣ ಮಗ ಸೋಮರಾಯಿಗೆ ಗೊತ್ತಾಯ್ತು. ಹಾ ಹಾ ಕ್ವಾಣೂರು ಮಟ್ಟಕ್ಕೆ ಡಂಕನಾಡ ದೈಗೊಂಡಗೌಡ ಬರಾಮದಾನ. ಹೌದು. ಹಬ್ಬದ ಕಾರ್ಯಕ್ಕ 7 ದಿವಸದ ಹಬ್ಬ ಹೂಡಾವದಾನ. ಹೌದು. ಕುಟಿಲ ಸಿದ್ಧರ ಕರ್ಸಾವದಾನ, ಮಾಳಪ್ಪಗೆ ಭಂಡಾರ ಕೊಟ್ಟ ಕಳ್ಸಾವದಾನ, ನನ್ನ ತಂದಿಗೆ ಭಂಡಾರ ಕೊಡವದಾನ. ಹೌದು. ಎಲ್ಲ ವಿಷಯ ಸೋಮರಾಯಿಗೆ ಗೊತ್ತಾಯ್ತು. ಅವಾಗ
ಕರಿಸಿದ್ದೇಶ್ವರನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿದ. ಮಾಡಿ ಏನ್ ಮಾಡ್ತಾನ್ರಿಪ್ಪ? ಬಲ್ಲಿದ ಗುರು ಮಂಡಿ ಮೇಲೆ ಹಸ್ತಿಟ್ಟು ತನ್ನ ಮಟ್ಟನೆ ಮಾಯಾಗಿ ಹೋಗಿದ್ದ ಕೋಣೂರು ಕರೆಸಿದ್ದ. ಹೌದು. ಮುಂದ ಸೋಮರಾಯ ಬಂದು ತಂದಿ ಮುಂದೆ ಹೇಳ್ತಾನೆಪ್ಪ, ಹಾ ಹಾ ಹೊನ್ನಂಗಿ ನಾಡದ ಗೌಡ ಕೋಣೂರು ಮಠದಾಗ ಹಬ್ಬ ಹಾಕಮದನ. ಹೌದು. ಹಬ್ಬದ ಕಾರ್ಯಕ್ರಮಕ್ಕೆ ನಿನಗೆ ಭಂಡಾರ ಕೊಟ್ಟು ಕಳಿಸವದಾನ. ನಾಳೆ ಹಾ ಕಂಟಿ ಕ್ವಾರಕ್ಕೆ ಮಾಡ ಭಂಡಾರ ತಗೊಂಡು ಬೀಜ ಗುಂತಿ ಬರಾಮದಾನ. ಬರವದಾನ ಭಂಡಾರ ಹಿಡಿ ತಂದಿ ನಾವು ಹಬ್ಬಕ್ಕೆ ಮಾಡ್ಕೊಂಡ್ ಬರ್ನ ತಿಳ್ಕೊಂಡ. ಸೋಮರಾಯ ಹೇಳ್ದ. ಹಬ್ಬದ ಕಾರ್ಯಕ್ಕೆ ಹೋಗೋಣ ತಿಳ್ಕೊಂಡು ಸೋಮರಾಯ ತಂದಿಗೆ ಹೇಳ್ದ. ಬಲೆ ಮಗನ ತಿಳ್ಕೊಂಡು ಮಾಳಪ್ಪ ಹಾ ಹಾ ಮಗನ ತಲೆ ಮೇಲೆ ವರದ ಹಸ್ತಿಟ್ಟಿದ್ದ. ಹೌದು. ಈ ಪದ ಹಾ ಹಾ ಇಲ್ಲಿಗೆ ಮುಗಿತೈತಿ. ಎಲ್ಲಿ ಕಂಟಿ ಕ್ವಾರ ಕ್ಯಾಮಣ್ಣ ಭಂಡಾರ ತಗೊಂಡು ಬರು ವಿಚಾರ ತನ ಇಲ್ಲಿ ಈ ಪದ್ಯ ಇಲ್ಲಿಗೆ ಮುಗಿತೈತಿ. ಇಲ್ಲಿ ಮುಗಿತಾ ಇದು. ಮುಂದಿನ ಸಂದಿನೊಳಗ ಹೌದು. ಕಂಟಿ ಕ್ವಾರ ಕ್ಯಾಮಣ್ಣ ಭಂಡಾರ ಕೊಟ್ಟ ಹೋಗ್ತಾನ. ಮಾಳಪ್ಪ ಯಾವ ರೀತಿ ಸಜ್ಜಾಗ ಹೋಗ್ತಾನ, ಹೊತ್ತ ಮುಳುಗುತ್ತಾನ. ಕೋಣೂರು ಮಠದೊಳಗೆ ದೈಗೊಂಡಗೌಡನ ಹಬ್ಬ ಹಾಕಿ ಹೆಂಗಾಕೈತಿ ಅಂತಕ್ಕಂಥ ವಿಚಾರ ಹಾ ಹಾ ಸಂದಿಗೆ ಹೋಗುದ ಇದು. ಸಂದಿಗೆ ತಾವೆಲ್ಲ ಭಕ್ತಿಯಿಂದ ಆಲಿಸ್ರಿ. ಹೌದು. ಏನೋ ತಪ್ಪ ತಡಿ ಅದ್ರ ಸಹಿತ ಇದು ಸೊಲ್ಲಾಪುರ ಜಿಲ್ಲೆ ಈ ಭಾಗದಲ್ಲಿ ಹಾಲಮತ್ತಾದ ನಮ್ಮ ಧರ್ಮರು ತುಳಿದಿರ್ತಕ್ಕಂಥ ಪುಣ್ಯಭೂಮಿ. ಅದ. ಇಲ್ಲಿ ಮನಿಗೊಬ್ಬರಿಗೆ ಗೊತ್ತದ ಹಾಲಮತ್ತ ಹೆಂಗೈತಿ ಅನ್ನೋದು ತಮಗೆಲ್ಲ ಗೊತ್ತೈತಿ. ನಮಗೆ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು. ಕರೆ ನಿಮಗ ಆ ಹಾಲಮತ್ತದ ಹೊಳಿಯೊಳಗೆ ಇಷ್ಟಾಡ್ತಕ್ಕಂಥ ಪುಣ್ಯಾತ್ಮರು ಈ ಊರಾಗಿದ್ದೀರಿ. ಹೌದು ಹೌದು. ನಾವೇನು ಬಹಳ ಬಲ್ಲವ್ರ ಹಾಡ್ಲಿಕ್ಕತ್ತಿಲ್ಲ. ಹಾ ಏನೋ ನಮ್ಗೆ ತಿಳಿದಟ್ಟು ಆಡ್ತೀವಿ. ಅದ್ರಾಗ ತಪ್ಪಾದ್ರೆ ತಾವು ಮಂಗಳ ಆದ ತಕ್ಷಣ ಇದು ಹಿಂಗಲ್ಲ ತಮ್ಮ ಹಿಂಗತ್ ಹೇಳಿ ನಮಗೆ ಹೇಳಿದ್ರೆ ಅಂದ್ರೆ ಬಹಳ ಖುಷಿ ಆಗ್ತದೆ ಅಂತಕ್ಕಂಥ ಮಾತು ತಮ್ಮ ಮುಂದೆ ಹೇಳ್ತಾ. ಹೌದು. ಇದೇಗ ನಮ್ಮ ಕೇದಾರ್ ಮಾಸ್ತರ್ ಒಂದು ಎಕಡೆ ಹೊಂಟಿರೋದು ಕೇಳ್ತಾರ ಅವ್ರು ನಮ್ಗೆ. ನಮಗ ನನಗೆ ಕೇಳ್ತಾರ ಅವ್ರಿಗೆ ಎಲ್ಲಿ ಹೊಂಟ ಮತ್ತೆ ಮಾಸ್ತರ ಹಾ ನೀನು ಒಂದು ದಿವಸಕ್ಕೆ 12 ಸಾಂಗ್ ಹಾಕವಂಗ ಇಟ್ಟು ಧೈರ್ಯ ಅದಂದ್ರ ಹಾ ಹಾ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಶಿವರಾಯ್ ಮಾಸ್ತರ್ಗೆ ಇಟ್ಟು ಧೈರ್ಯ ಅದನ್ನ ಇಟ್ಟೆ ತಿಳ್ಕೊಂಡ್ಬಿಡು ನೀ. ಪ್ಯಾಂಟ್ ದೋತ್ರ ಹಾಕೋರ್ಗೆ ಇಷ್ಟ ಕಾಸಿಗೆ ಒಂದು ಸಾಂಗ್ ಹಾಕವಂಗ ಇಟ್ಟು ಧೈರ್ಯ ಅದಂದ್ರ ಹಾ ಹಾ ನಾ ಶಿವರಾಯ್ ಮಾಸ್ತರ ಎಂದ ಡೊಳ್ಳಿನ ಹಾಡಿಕೆ ಒಳಗ ಪರಿಚಯ ಆಗ್ಯಾನ. ಇಂತಲ್ಲೇ ಪ್ಯಾಂಟ್ ಹಾಕೊಂಡು ಬಂದಾನ, ಇಂತಲ್ಲೇ ದೋತ್ರ ಉಟ್ಕೊಂಡ್ ಬಂದಾನ ಅಂತೇಳಿ ತೋರಿಸ್ಬಿಡು ನೀನು. ಹೌದು ಹೌದು. ನಮಗ ಸೋಂಗ್ ಹಾಕಂಕ ಬರಂಗಿಲ್ಲ ನಿಮ್ಗತ್ಲೆ. ಅವ್ರ ಜೀಪ್ನೆ ಹೋಗೋಣ ಪ್ಯಾಂಟ್ ಉಟ್ಕೋತಾರೆ, ಟೇಜಿ ಬರೋಣ ದೋತ್ರ ಉಟ್ಕೋತಾರೆ ಅವ್ರು. ನೀವು ಸೋಂಗ್ ಮಾಡೋರಿಗೆ ಇಟ್ಟು ಧೈರ್ಯ ಅದಂದ್ರನ ಕಾಯಂ ಗಂಡಗಚ್ಚಿ ಹಾಕು ಗಂಡ ಸಜ್ಜಿನ. ಹಾ ನೀವು ಹೆಣ್ಮಕ್ಳು ಹಾಕು ಪ್ಯಾಂಟ್ ಹಾಕೋರಿಗೆ ಇಟ್ಟು ಪವರ್ ಐತಿ ಅಂದ್ರೆ ನನಗೆ ಇಟ್ಟು ಪವರ್ ಇರ್ಲಿಕ್ಕಿಲ್ಲ. ವಿಚಾರ ಮಾಡಿ ನೀನು. ಹಾ ವಿಚಾರ ಮಾಡಿ ಮಾತಾಡ್ರಿ. ವಿಚಾರ ಮಾಡಿ ಮಾತಾಡಿದ ಓಡಿ ಹೋಗು ಮರಿ ಅಲ್ಲ. ಹಾ ಹಾ ನಿಮ್ಮಂತರಿಗೆ ಚಿತ್ತಪಟ್ಟು ಮಾಡಿ ಹೋಗವ ಇದನ್ನ. ಹಾ ಹಾ ಅಂತ ಮರಿ ಅದು ಶಿವನಿಗೆ ಮರಿ ಅದು ಭಾಳ ನಿಮಗೂ ಗೊತ್ತೈತಿ. ಹೌದು. ನೀ ಭಾಳ ಅಂದ್ರ ನನಕಿ ಎದಕ್ಕೆ ಹೆಚ್ಚಾತಿ ಅಂದ್ರೆ ಮೈಕ್ ಜರ ಎತ್ತರ ಇಟ್ಕೊಳಕ್ ಹೆಚ್ಚಾಕಟ್ಟಿ. ಇದ್ರ ಬಿಟ್ರೆ ಮತ್ತಂಗ ಆಗಲ್ಲ. ನಂದಿಟ್ಟು ಕೀರ್ದಾಕದ ಹೌದು. ನಿಂದಿಟ್ಟು ಜರ ಎತ್ತರ ಮಾಡ್ಕೋತಿಟ್ಟೆ ಅಟ್ಟೆ. ಇದನ್ನ ಬಿಟ್ರೆ ಮತ್ತೆ ನಿನಗೇನು ಬರಂಗಿಲ್ಲ. ಬರಲ್ಲ ಬರಲ್ಲ. ಅದಕ್ಕೆ ಮತ್ತೆ ಎಲ್ಲ ಗುಡ್ಡಕ್ಕೆ ಹಗ್ಗ ಹಾಕೊಂಡು ನೆತ್ ಮತ್ತೆ ಕೂತ್ಕೊಂಡ್ರು ಬೇಡ. ಹಾ ಹಾ ಗುಡ್ಡಕ್ಕೆ ನಾಯಿ ಬಗಳು ಸತ್ತತ್ತು ಹೊಟ್ಟೆ ಉಬ್ಬಿ ಹಾ ಹಂಗ ನನ್ನ ನೋಡಿ ನೀವು ಹೊಟ್ಟೆ ಉಬ್ಬಿ ಸಾಯ್ಲಕ್ ಹೋಗ್ಬೇಡ. ಹೌದು ಹೌದು. ಭಾಳ ಲೆಕ್ಕ ಹಾಕಿ ಮಾತಾಡು. ಹಾ ನಾವೇನದೀವಿ ನೀ ಏನು ಹಾಡ್ತಿ ಹಾಡು. ಈ ಸದ್ನ ಹಚ್ಚಿದಲ್ಲ ಹಾ ಸಂದಿಗೆ ಹಚ್ಚಿ ಇಲ್ಲಿ ಹಚ್ಚಿದ ನಾ ಒಂದು ಸಂದಿಗೆಚ್ಚಿ ಪದ ಹಾ ಮಂಗಲ ಆಗೋ ಮಟ್ಟ ಸಂದಿಗೆಚ್ಚೆ ಪದ ಹೊಕ್ಕದ. ಹೌದು. ಮುಂದಿನ ಸಂದಿಗೆ ನಿನ್ನ ಪವಾರ ಇತ್ತಂದ್ರ ಮನಮಿ ಮದಗೊಂಡು ಮತ್ತೆ ನಿನಗೆ ಸಾಕ್ಷಾತ್ ವಿದ್ಯೆ ಕಲಿಸಿದ್ದೆ ಸತ್ಯ ಆಗಿತ್ತಂದ್ರ ಹಾ ಈ ನಾ ಬರ್ತೀನಿ ನಾನು ಭಯಕ್ಕಾಗಿ ನಿಮ್ ಎಷ್ಟೋ ಮಂದಿ ಶಿಷ್ಯರ ಕರ್ಸ್ಕೊಂಡಿ ಹುಡುಗಿದಿಂದ ಸ್ವಾಮಣ ಬಂದಾನಲ್ಲಿ ನೋಡ್ರಿ. ನೀನು ಧೈರ್ಯ ಇಲ್ಲ ತಳಗ್ ನಡಗ್ತೀನಿ. ಬಡ್ಡೆ ಕಾಲ್ ನಡಗತ್ತವ್ರು. ಕಾಲ್ ನಡಗ್ತಾವ ಹಂಗ ನೀವು ಏಟ್ರದವ್ರದ್ರಿ ನನಗೆ ಗೊತ್ತೈತಿ. ಹೌದು. ಎಲ್ಲಿ ಹಚ್ಚ ನಿನ್ನ ಹಾಲು ಮತ ನಿಮ್ಮ ಶೀಲ್ ಮತ ಹಾ ಹಾ ಅಮೋಘ ಸಿದ್ಧನ ಚರಿತ್ರೆ ಎಲ್ಲಿದಿಂದ ಹಚ್ಕೊಂಡು ಬರ್ತಿ ಬಾ ಪಾಂತವರೇನು ಸಂದಿಗೆ ಹಚ್ಚಿ ಬರಲಿ. ಮುಂದಿನ ಸಂದಿಗೆ ಅಲ್ಲೊಂದು ಇಲ್ಲೊಂದು ಹಾಡ್ದಂದ್ರೆ ಇದಿನಾಕಂದ್ರೆ ಡಪ್ಪಿನ ಪದ ಮೊದಲೇ ಮಾರ್ಗ ಹಾಡಂಗಿಲ್ಲ. ನೀವು ಮಾರ್ಗನ ಮಾರ್ಕೊಂಡ್ರಿ ಮಂದಿಗೆ. ಹಾ ಏನಾದ್ರೆ ಡೊಳ್ಳಿನ ಪದಕ್ಕೆ ಕಳಶ ಯಾವ್ದದ ಮಾರ್ಗದ. ಹೌದು. ಮಾರ್ಗ ಹಾಡಬೇಕು. ಮಾರ್ಗ ಬಿಟ್ಟು ಪದ ಹಾಡ್ತೀರಿ ಅಂದ್ರೆ ನಿಮ್ಮ ಡೊಳ್ಳಿನ ಸಂಘ ಡಪ್ಪಿನ ಸಂಘ ಚೌಡಿಕಿ ಪದ ಭಜನಾ ಸಂಘ ನಿಮ್ಮದು. ಹೆಣ್ಣ ಗಂಡ ಹಾಡತ್ತಾರ ಅವ್ರು. ಎದಕ್ಕಿಟ್ಟಿರಿ ಡೊಳ್ಳ ಎದಕ್ಕೆ ಹುಡುಕಿಟ್ಟಿರಿ? ಮನೆಮಿ ಮುತ್ತ ಯಾಕೆ ಮಾರ್ಗ ಬಿಟ್ಟ ಅನ್ನೋದು ನಾ ಹೇಳ್ತಾ. ಹಾ ಹಾ ಯಾಕೆ ನೀವು ಯಾಕೆ ಮಾರ್ಗ ಬಿಟ್ಟಿರಿ ಮೊದಲು ಹೇಳಿ ಹಾಡ್ರಿ ನೀವು ಮುಂದಿನ ಸಂಧಿಗೆ. ಹೇಳೇ ಹಾಡೋದು. ನಾ ಕಾಲಿಡಂಗಿಲ್ಲ. ಒಮ್ಮಿಟ್ರಂದ್ರೆ ಈ ಭಾಗದಾಗ ನಾ ಬರುತ್ತಾನ ಬ್ಯಾರೆದವ್ರು ಹವಾ. ಹಾ ಹಾ ನಾ ಬಂದ ಮೇಲೆ ನಂದೇ ಹವ. ನಾವು ಬಂದ ಮೇಲೆ ನಂದೇ ಹವಾ. ಹೌದು ಹುಲಿ. ಹಾ ಇದನ್ನ ತಿಳ್ಕೊಂಡು ಮಾತಾಡದೆ ಪರಿಣಾಮ ಚಂದದ ಮಾಸ್ತರ. ಹೌದು. ಇಲ್ಲಾಂದ್ರೆ ಬ್ಯಾರೆ ಆಕತಿ ಕೇಳ. ಹಾ ಏಕರ ಹೇಳೋದು ಎತ್ತಿ ವರದ ಹಸ್ತ ಇಟ್ಟ ಗುರು ಅಲ್ಲಿಗೆ ಮ್ಯಾಲ ಬರ್ದ ಪಂಚಾಕ್ಷರಿ ಹಸನಾಗಿ